ಇಲ್ಲಿ ನಾನು ಇಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಇಷ್ಟು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕೈಯಿಂದ ಸಾಲ್ಟ್ ಕರಗೋ ಗಂಟ ಮಿಕ್ಸನ್ನು ಮಾಡಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ನಾನು ಮಿಷಿನನ್ನು ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇಲ್ಲಿಂದ ನಾನು ಕ್ಲೀನಾಗಿ ಮಿಷಿನನ್ನು ಒರೆಸ್ಕೋತೀನಿ. ಯಾವುದೇ ಥರ ಧೂಳು ಏನು ಗಲೀಜು ಇಲ್ಲದ ಥರ ಕ್ಲೀನಾಗಿ ಕೆಳಗಡೆ ಫುಲ್ ಮೇಲ್ಗಡೆ ಎಲ್ಲೆಲ್ಲಿ ಧೂಳು ಕುತ್ಕೊಂಡಿದೆಯೋ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಮಿನಿಮಮ್ ನಿಮಗೆ ರೆಗ್ಯುಲರ್ 2 ಡೇಸ್ಗೊಂದು ಸರಿ ಆಗಿಲ್ಲ ಅಂದ್ರೂ ವೀಕ್ಲಿ ಒನ್ಸ್ಗಾದರೂ ನೀವು ಈ ಥರ ಮಾಡಬೇಕು. ಸೊ ಆವಾಗ ಮಿಷಿನ್ ಕೂಡ ಚೆನ್ನಾಗಿ ಓಡುತ್ತೆ. ಮತ್ತು ಇವಾಗ ನಮ್ಮ ಮಿಷಿನ್ಗೆ ಏನಾದರೂ ದೃಷ್ಟಿ ಏನಾದರೂ ಆಗುತ್ತಲ್ವ, ಆ ಥರ ಏನಾದರೂ ಇದ್ರೂ ಹೋಗಿಬಿಡುತ್ತೆ. ಸೊ ನಿಮಗಂತೂ ಗೊತ್ತಲ್ವ, ಉಪ್ಪು ಮತ್ತು ಅರಿಶಿನ ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು ಅಂತ. ಸೊ ಆ ಥರ ನಾನು ಹಾಕಿ ಕ್ಲೀನಾಗಿ ಎಲ್ಲೂ ಯಾವುದೇ ಥರ ಗಲೀಜು ಇಲ್ಲದ ಥರ ಕ್ಲೀನಾಗಿ ನಾನು ಮಾಡ್ತೀನಿ ವಾಶು ನೋಡಿ. ಕೆಳಗಡೆ ಕೂಡ ಅದೇ ಥರ ನಾನು ಕ್ಲೀನ್ ಮಾಡ್ತೀನಿ. ಫುಲ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲೂ ಧೂಳು ಏನೂ ಇರಬಾರ್ದು, ಆ ಥರ ನೀವು ಕ್ಲೀನಾಗಿ ಮಾಡ್ಕೋಬೇಕು. ನಾನು ಈ ಮಿಷಿನಲ್ಲೇ ವರ್ಕ್ ಆಗಿರ್ಬೋದು, ಜಿಗ್ಜಾಕ್ ಆಗಿರ್ಬೋದು ಎಲ್ಲ ಈ ಮಿಷಿನಲ್ಲೇ ನಾನು ಮಾಡ್ಕೊಳ್ಳೋದು. ಸೊ ನಾನು ಒಂದು ಸರಿ ಮಿಷಿನ್ ಫುಲ್ ನಿಮಗೆ ತೋರಿಸ್ತೀನಿ. ಸೊ ನನ್ನ ಮಿಷಿನ್ ಚಿಕ್ಕದಾಗೇ ಇದೆ, ದೊಡ್ಡದೇನಿಲ್ಲ. ಸೊ ಇನ್ನೂ ಒಂದು ತೊಗೋಬೇಕು ಅಂತ ಇದ್ದೀನಿ, ಯಾಕಂದರೆ ಎಲ್ಲ ಇದು ಒಂದರಲ್ಲೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇನ್ನೂ ಒಂದು ತೊಗೋಬೇಕು. ಯಾವಾಗ ತೊಗೋತೀನಿ ಅಂತ ಗೊತ್ತಿಲ್ಲ, ಬಟ್ ತೊಗೊಂಡಾಗ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ನೋಡಿ, ಈ ಥರ ಕ್ಲೀನಾಗಿ ನಾನು ವಾಶ್ ಮಾಡ್ತಾಯಿದ್ದೀನಿ. ಫುಲ್ ಎಲ್ಲ ವಾಶ್ ಮಾಡೋದಾದಮೇಲೆ ಯಾವ ಥರ ನಾನು ಮಿಷಿನ್ ಕ್ಲೀನಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಯಾಕಂದರೆ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ದಿರೋದು, ಇನ್ನೊಂದು ಕೈಯಿಂದ ಮಾತ್ರ ಮಾಡ್ತಾಯಿದ್ದೀನಿ. ಅಷ್ಟು ಕಂಫರ್ಟೇಬಲ್ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ನಾನು ಕ್ಲೀನಾಗಿ ಒರೆಸ್ಬಿಟ್ಟು ನಿಮಗೆ ಫೈನಲ್ ಲುಕ್ಕನ್ನ ತೋರಿಸ್ತೀನಿ ನೋಡಿ. ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನನ್ನ ಮಿಷಿನ್ ಅಂತ ನೋಡ್ತಾ ಇದ್ದಿರಲ್ಲ. ನನ್ನ ಮಿಷಿನ್ ಹೆಸರು ದರ್ಬಿ ಅಂತ. ಇವಾಗ ಕ್ಲೀನಾಗಿ ಉಜ್ಜಿದಾಯಿತು ನಾನು. ಸೊ ಕೆಳಗಡೆ ಮೇಲ್ಗಡೆ ಎಲ್ಲ ಕ್ಲೀನಾಗಿ ಉಜ್ಜಿಬಿಟ್ಟು ನೋಡಿ, ಇವಾಗ ಹೊಸದು ಥರ ಕಾಣಿಸ್ತಾ ಇದೆ. ನಮ್ಮ ವಸ್ತು ನಾವು ಕೇರ್ಫುಲ್ಲಾಗಿ ಇಟ್ಕೊಂಡ್ರೆ ತಾನೇ ಚೆನ್ನಾಗಿರುತ್ತೆ. ಸೊ ನೋಡಿ, ಕ್ಲೀನಾಗಿ ನಾನು ಮಾಡಿದ್ದೀನಿ. ಸೊ ಕ್ಲೀನ್ ಆದಮೇಲೆ ಇವತ್ತು ಸ್ವಲ್ಪ ನೈಟ್ ಟೈಮಲ್ಲಿ ಎಣ್ಣೆ ಹಾಕಿಬಿಟ್ಟು ನಾನು ಹೀಗೆ ಫ್ರೀಯಾಗಿ ಬಿಡ್ತೀನಿ. ಮಾರ್ನಿಂಗ್ ಗಂಟೆ ಏನಾಗುತ್ತೆ, ಎಲ್ಲ ಫುಲ್ ಎಲ್ಲ ರಸ್ಟ್ ಹಿಡ್ದಿರೋದು, ಒಳಗಡೆ ಏನಾದರೂ ಟೈಟ್ ಇದ್ದರೆ ಕೂಡ ಚೆನ್ನಾಗಿ ಲೂಸ್ ಆಗುತ್ತೆ. ಸೊ ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ,